ಸರ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ತುಂಬ ಸ್ಯಾಡ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಲೈಫಲ್ಲಿ ನಡೀತಿರುವಂಥ ಇನ್ಸಿಡೆಂಟ್ ಇಷ್ಟು ತಿಂಗಳಾಯಿತು. ಆಲ್ಮೋಸ್ಟ್ ನಾವು ಮದುವೆ ಆದಾಗಲಿಂದನೂ ಸಹ ನಮ್ಮ ಪ್ರಾಬ್ಲಮ್ ಇದ್ದಿದೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಹೇಳೋದು ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾದಂಥ ವಿಡಿಯೋಸ್ಗಳು ಮಾಡಿರಲಿಲ್ಲ. ಬಟ್ ಆದರೆ ಇವಾಗ ಆ ಪ್ರಾಬ್ಲಮ್ ತುಂಬ ಮಿತಿ ಮೀರೋಗ್ತಾ ಇದೆ. ಸೊ ನಾವು ನಮ್ಮ ಸ್ವಂತ ಮನೆನ ಬಿಟ್ಟು ಮನೆಯಿಂದ ಹೊರಗಡೆ ಹೋಗುವಂಥ ರೇಂಜಿಗೆಲ್ಲ ಬಂದಿದೆ. ಅದಕ್ಕೋಸ್ಕರನೇ ಇದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ನನ್ಗಿರುವಂತದ್ದು ಸೋಷಿಯಲ್ ಮೀಡಿಯಾ. ನಾನು ಸಾಕಷ್ಟು ಬ್ಲಾಗ್ಸ್ ಗಳು ನೋಡಿದೀನಿ. ಪ್ರತಿಯೊಬ್ಬರು ಅವರವರ ಮನೆಗಳ ಕಷ್ಟ ಪ್ರತಿಯೊಂದನ್ನು ಸಹ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಹಾಕೋತಾರೆ. ಬಟ್ ನಾನು ನನಗೆ ಸ್ಟೇಷನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಸಪೋರ್ಟ್ ಇರಲಿಲ್ಲ. ಮನೆಯಿಂದ ಅಂತೂ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಅವರೇ ನಮ್ಮ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಏನಂತಂದ್ರೆ ಯಾರು ಕಣ್ಮುಚ್ಕೊಂಡು ಇನ್ನೊಬ್ರು ನಂಬಬಾರ್ದು, ಬಿಲೀವ್ ಮಾಡಬಾರ್ದು ಅನ್ನೋದಕ್ಕೆ ನಮ್ಮ ಲೈಫೇ ಒಂದು ರಿಯಲ್ ಎಕ್ಸಾಂಪಲ್. ಆಕ್ಚುಲಿ ನಮ್ಮ ಲೈಫು ಆಲ್ಮೋಸ್ಟ್ ಮದುವೆ ಆಗಿ 1.5 ತಿಂಗಳು 2 ತಿಂಗಳಿಂದಾನೇ ಶುರು ಆಯ್ತು. ನಮ್ಮ ಮದುವೆ ಆಗಿ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಗಿ ಹೋಗಿದೆ. ಮದುವೆಗೆ 1.5 ತಿಂಗಳು 2 ತಿಂಗಳಿಂದ ನಮ್ಮ ಪ್ರಾಬ್ಲಮ್ ಶುರು ಆಯ್ತು. ಪ್ರಾಬ್ಲಮ್ ಎಲ್ಲಿಂದ ಶುರು ಆಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಏನ್ ಪ್ರಾಬ್ಲಮ್, ಯಾಕೆ ಪ್ರಾಬ್ಲಮ್, ಯಾರ ಕಡೆಯಿಂದ ಪ್ರಾಬ್ಲಮ್ ಅನ್ನೋದನ್ನ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀವಿ. ಏನು ಪ್ರಾಬ್ಲಮ್ ಅಂತಂದ್ರೆ ಫಸ್ಟ್ ಮೇನ್ಲಿ ಇವ್ರ ಮನೆ, ಇವ್ರ ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಅಪ್ಪ ಫ್ಯಾಮಿಲಿ ಅವ್ರ ಕಡೆಯಿಂದ ಪ್ರಾಬ್ಲಮ್. ಏನಕ್ಕೆ ಪ್ರಾಬ್ಲಮ್ ಅಂತಂದ್ರೆ ನಾವು ಈ ಮನೇಲಿ ಇರೋದೇ ಅವ್ರಿಗೆ ಏನು ಇಷ್ಟನೇ ಇಲ್ಲ. ಅವ್ರಿಗೆ ಫಸ್ಟ್ ಹೆಂಗೆ ಇಷ್ಟ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮದ್ವೆ ಆದಾಗಿಂದನು ನಾವು ಈ ಮನೇಲಿ ಇರೋದು ಅವ್ರಿಗೆ ಬಿಲ್ಕುಲ್ ಇಷ್ಟ ಇಲ್ಲ. ಬಟ್ ಆದ್ರೆ ನಮ್ ಜೊತೆ ನಮ್ ವಿಡಿಯೋ ಜೊತೆ ನಮ್ಮ ಮುಂದೆ ಅವ್ರು ಯಾವ ತರ ನಟಿಸ್ತಿದ್ರು ಅಂದ್ರೆ ನಾವಂದ್ರೆ ಇಷ್ಟ, ಅವ್ರ ಜೊತೆ ಇರೋದಂದ್ರೆ ನಾವ್ ಅವ್ರಿಗೂ ಇಷ್ಟ ಅನ್ನೋ ತರ ಪೋರ್ಟ್ರೇ ಮಾಡ್ತಿದ್ರು. ನಮ್ ಬೆನ್ ಹಿಂದ್ಗಡೆ ನಾವು ಮನೆ ಬಿಟ್ಟು ಹೋಗಕ್ಕೆ ಏನೇನೆಲ್ಲ ಮಾಡ್ಬೇಕು, ಹೆಂಗೆ ನಾವೇ ಮನೆ ಬಿಟ್ಟು ಹೋಗ್ಬೇಕು. ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಇದ್ದಿದ್ದು ಫಸ್ಟ್ ನಾವೇ ಮನೆ ಬಿಟ್ಟು ಹೋಗ್ಬಿಡ್ಬೇಕು, ನಾವೇ ಹೋಗ್ಬಿಡ್ಬೇಕು. ಅವರು ಯಾವ್ದೇ ತರ ಪಾತ್ರ ಇರ್ಬಾರ್ದು, ನಾವು ಮನೆ ಬಿಟ್ಟು ಹೋಗ್ತಿದೀವಿ ಅನ್ನೋದಕ್ಕೆ ಅವರು ತಪ್ಪೇ ಇರ್ಬಾರ್ದು ಅನ್ನೋ ತರ ಸ್ಟಾರ್ಟ್ ಮಾಡಿದ್ರು. ಬಟ್ ನಾವು ಅದೇ ನಾನು ಒಂದೇ ಒಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ಸ್ವಲ್ಪ ಮಿಡಲ್ ಕ್ಲಾಸ್ ಹುಡುಗಿರು ಅಂದ್ರೆ ದುಡ್ಡಿರೋ ಹುಡುಗಿರುಗಳು ಕಷ್ಟ ಬಂತು ಅಂತ ಅಂದ್ರೆ ಗಂಡನ್ ಮನೆಯವ್ರ ಜೊತೆ ಇರೋದಕ್ಕೆ ಇಷ್ಟ ಪಡಲ್ಲ. ಹಂಗಂತ ಎಲ್ಲಾ ಹುಡುಗಿರು ಅದೇ ತರ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಒಂದು ಕಡೆ ಸಪ್ರೇಟ್ ಆಗಿ ಹೋಗಿ ಅವ್ರ ಜೀವನ ನೋಡ್ಕೊ. ಆದ್ರೆ ಚಿಕ್ಕ ವಯಸ್ಸಿಂದನು ಬಡತನ ನೋಡ್ಕೊ ಬಂದಿರೋ ಒಂದು ಹುಡುಗಿ ಕಷ್ಟನೋ ಸುಖನೋ ಗಂಡನ ಮನೇಲಿ ಇದ್ದು ಜಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸೊ ಅದೇ ತರ ನನ್ ಮೈಂಡ್ ಸೆಟ್ ಇತ್ತು, ಇವ್ರ ಮೈಂಡ್ ಸೆಟ್ ಅದೇ ತರ ಇತ್ತು. ಯಾಕಂತಂದ್ರೆ ನಾವು ಇದಕ್ಕಿಂತ ಮುಂಚೆ ಒಂದು ಲೈವ್ ಎಕ್ಸಾಂಪಲ್ ನೋಡ್ಕೊಂಡು ಬಂದಿದ್ರು ಇವ್ರು. ಅದನ್ನು ಏನು ಅಂತ ಮುಂದೆ ಹೇಳ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಈ ಮನೆ ಬಿಟ್ಟು ಹೋಗಿರ್ಲಿಲ್ಲ. ಇವಾಗ ಹೋಗುವಂತ ಸಿಚುವೇಶನ್ ಬಂದಿದೆ. ಅದು ಯಾಕೆ, ಯಾರಿಂದ, ಯಾವ ತರ ಸಿಚುವೇಶನ್ ಕಾರಣ ಆಯ್ತು ಅಂತ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾವು ಮದುವೆ ಆಗಿದ 1.5 ತಿಂಗಳಲ್ಲಿ ಸೊ ನಮ್ಮ ಬೀರುಟ ಎಲ್ಲ ಆಯ್ತು. ಸೊ ಅದು ಒಂದು ಹೇಳ್ತೀನಿ ಗೈಸ್. ನಾನು ಹೇಳೋದು ಎಲ್ಲರ ಜೀವನದಲ್ಲಿ ಎಲ್ಲರೂ ಪ್ರೀತಿನ ಮಾಡಿರ್ತಾರೆ. ಬಟ್ ಕೆಲವೊಬ್ಬರಿಗೆ ಆ ಪ್ರೀತಿ ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸಿಕ್ಕಿರೋದನ್ನ ಉಳಿಸ್ಕೊಳಕ್ ಆಗಿರಲ್ಲ. ಆದ್ರೆ ನಮ್ಮ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ನಮ್ ಪ್ರೀತಿ ಮಾಡಿದ್ವಿ, ಮನೆಯವ್ರಿಗೆ ಹೇಳಿದ್ವಿ, ಎಲ್ಲರೂ ಒಪ್ಕೊಂಡ್ರು ಗೈಸ್. ಏನು ಮಾತಾಡ್ತಾರೆ, ನನ್ನ ಫ್ಯಾಮಿಲಿನೂ ಒಪ್ಕೊಂಡ್ರು, ಇವ್ರ ಫ್ಯಾಮಿಲಿನೂ ಒಪ್ಕೊಂಡ್ರು. ನಮ್ಗೆ ನಮ್ ಪ್ರೀತಿಲಿ ಇಂಟರ್ ಕ್ಯಾಸ್ಟ್ ಆಗಿದೆ ಅನ್ನೋ ಮುಜುಗರ ಇರ್ಲಿಲ್ಲ, ಭಯ ಇರ್ಲಿಲ್ಲ, ಏನು ಇರ್ಲಿಲ್ಲ. ನಮ್ಗೆ ಯಾವ ತರ ಇತ್ತು ಅಂದ್ರೆ, ನಾವಿಬ್ರು ಒಂದೇ ಕ್ಯಾಸ್ಟ್ ಮದ್ವೆ ಆಗ್ತಿದೀವಿ ಅನ್ನೋ ತರ ಫೀಲ್ ಕೊಟ್ರು. ನಮ್ ಫ್ಯಾಮಿಲಿ ಅಂತ ಅದೇ ತರ ಫೀಲ್ ಕೊಟ್ಟಿದ್ರು. ನಾವಿಬ್ರು ಲವ್ ಮಾಡಿ 3 ಮಂತ್ಸ್ ಆಗಿದ್ದು. ನಮ್ ಲವ್ ಸ್ಟೋರಿ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಇರುತ್ತೆ ಅಲ್ವಾ. ನಮ್ ಲವ್ ಮಾಡಿ 3 ಮಂತ್ಸ್ ಶಾರ್ಟ್ ಆಗಿ ಹೇಳ್ತೀನಿ. 3 ಮಂತ್ಸ್ ಆಯ್ತು. ಅದಾದ್ಮೇಲೆ ನಾವು ಮ್ಯಾರೇಜ್ ಗೆ ಅಪ್ರೋಚ್ ಮಾಡಿದ್ರು ನಮ್ಮ ಫ್ಯಾಮಿಲಿಗೆ. ಅವರು ಆಕ್ಸೆಪ್ಟ್ ಮಾಡಿದ್ರು. ದೆನ್ ಏನಾಯ್ತು ಅಂತಂದ್ರೆ, ನಮ್ಮ ಮನೆಯವರು ಮದುವೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಸಿಂಗಲ್ ಪೇರೆಂಟ್ ನಮ್ಮನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದು ನಮ್ಮಮ್ಮ. ಆಗ ನಾನು ಒಂದು ಹುಡುಗಿ ಹಾಗೆ ನಿಂತ್ಕೊಂಡು ನಾನು ಒಬ್ಬನ್ ಲವ್ ಮಾಡ್ಬಿಟ್ಟಿದ್ದೀನಿ, ನನ್ಗೆ ರಾಜರೋಷವಾಗಿ ಮದುವೆ ಮಾಡ್ಕೊಡೋನ ಕೇಳಕ್ ನನಗೆ ಬಾಯಿ ಇಲ್ಲ. ಯಾಕಂದ್ರೆ ನಮ್ಮ ಮನೆ ಕಷ್ಟನ ಕಣ್ಣಾರ ನೋಡ್ಕೊಂಡು ಬೆಳೆದಿದ್ದೋಳು ನಾನು ಕೇಳ್ತಿರ್ಲಿಲ್ಲ. ನಾವ್ ಹೆಂಗ್ ಮದುವೆ ಮಾಡೋದು, ಸಿಂಪಲ್ ಆಗಿ ಮದುವೆ ಆದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ನಂದು ಆ ತರ ಇದ್ದಿದ್ದು. ಆಗ ನಾನು ಇವ್ರಿಗೆ ಹೇಳ್ದೆ, ನೋಡಿ ಒಂದ್ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಮದುವೆ ಆಗ್ಬಿಡೋಣ, ಆಮೇಲೆ ಏನಿದೆ ನಮ್ ಲೈಫ್ ನ ನಾವು ನೀಡ್ ಮಾಡೋಣ, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇವರು ಒಪ್ಕೊಂಡ್ರು. ನಾನು ಒಪ್ಕೊಂಡೆ. ಸೊ ಯಾಕೆ ಅಂತಂದ್ರೆ, ಸುಮ್ಮನೆ ದುಬಾರಿಯಾಗಿ ನನಗೂ ಇಷ್ಟ ಇರಲಿಲ್ಲ. ಸಿಂಪಲ್ ಆಗಿ ಒಂದು ಯಾವುದೋ ದೇವಸ್ಥಾನ ಮದುವೆ ಆಗ್ಬಿಟ್ಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಏನಾದ್ರು ಊಟ ಗೀಟ ಮಾಡಿಸ್ಕೊಂಡಿರೋಣ ಅಂತ ಅಂದ್ಬಿಟ್ಟು ನಮ್ಗೆ ಪ್ಲಾನ್ ಇದ್ದಿತ್ತು. ಇವರು ಒಪ್ಕೊಂಡ್ರು. ಸರಿ ಒಪ್ಕೊಂಡು ಇವ್ರ ಫ್ಯಾಮಿಲಿಗೆ ಹೋಗಿ ಹೇಳಿದ್ರು, ನೋಡಿ ಹುಡುಗಿ ಮನೆ ಕಡೆಯವರು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡ್ತಾರಂತೆ, ನಾನು ರೆಡಿ ಇದ್ದೀನಿ, ಅದೇನಿದೆ ಮದುವೆ ದೇವಸ್ಥಾನದಲ್ಲಿ ಮಾಡ್ಕೊಬಿಡೋಣ ಅಂತ ಇವ್ರಂದ್ರು. ಇವ್ರ ಮನೆಯವರು ಬಿಲ್ಕುಲ್ ನಾವು ಒಪ್ಪಲ್ಲ, ನಮ್ದು ಏನ್ ಅಡುಗೆ ಇದೆ ನಮ್ ಚೌಟ್ರಿಲೇ ಆಗ್ಬೇಕು, ಫೋಟೋಸ್ ಅವರೇ ಮಾಡಿಸ್ಬೇಕು, ವಿಡಿಯೋಸ್ ಅವರೇ ಮಾಡಿಸ್ಬೇಕು, ಪ್ರತಿ ಒಂದು ಹುಡುಗಿ ಮನೆ ಕಡೆಯಿಂದಾನೇ ಮಾಡ್ಕೊಡ್ಬೇಕು. ಹಂಗಾದ್ರೆ ಮಾತ್ರ ಹುಡುಗಿನ ನಾವು ಮದುವೆ ಮಾಡಿಸ್ಕೊಂಡು ಕರ್ಕೊಬಂದಿಂದ ಇಲ್ಲಿ ಇರಿಸ್ಕೊಳ್ಳೋದು, ಇಲ್ಲಾಂದ್ರೆ ನಾವು ಮದುವೆ ಮಾಡ್ಕೊಳಲ್ಲ ಅಂತಾನೆ ಕಂಡೀಷನ್ ಹಾಕಿದ್ರು ಇವ್ರಿಗೆ. ಆಮೇಲೆ ಇವ್ರು ಏನ್ ಮಾಡಿದ್ರು, ನನ್ಗೆ ಹೇಳಿದ್ರು, ನೋಡಿ ನಮ್ಮ ಮನೇಲಿ ಈ ತರ ಅಂತಿದ್ದಾರೆ ಅಂತ. ಬಟ್ ನನ್ಗೆ ಆಗ ನನ್ನ ಮೈಂಡ್ ಸೆಟ್ ಯಾವ ತರ ಇತ್ತು ಅಂತ ನೀವು ನಂಬಲ್ಲ. ನನ್ಗೆ ಏನಾದ್ರು ನಾನು ಮದುವೆ ಆಗ್ಬೇಕು ಅಷ್ಟೇ.
ನಮ್ಮಮ್ಮ ಕಷ್ಟಪಡ್ತಾರ, ನನ್ನ ತಂಗಿ ಕಷ್ಟಪಡ್ತಾರ, ನನ್ನ ಫ್ಯಾಮಿಲಿ ಕಷ್ಟಪಡ್ತಾರ, ನನ್ಗೆ ಏನು ಬೇಡ, ನನ್ಗೆ ಏನಂದ್ರೆ ಮದ್ವೆ. ನಾನ್ ನಮ್ಮಮ್ಮನ ಡಿಮ್ಯಾಂಡ್ ಮಾಡಿದೆ. ಹುಡುಗ ಅವ್ನ ಮನೆ ಕಡೆ ಒಪ್ತಿಲ್ವಂತೆ, ಅದೇನಾಗುತ್ತೆ ನನ್ ಮದ್ವೆ ಮಾಡ್ಕೊಡಮ್ಮ ನೀನು ಅಂತ. ಅಮ್ಮ ನಮ್ಮ ಅಜ್ಜಿ ಅವ್ರಿಗೆಲ್ಲ ನಾನು ಇದೇ ಹೇಳಿದ್ರೆ ಏನಾಗುತ್ತೆ ಅದನ್ನ ಮದ್ವೆ ಮಾಡ್ಕೊಟ್ಬಿಡಿ. ಅವ್ರಿಗೆ ಟೆನ್ಷನ್ ಆಯ್ತು. ಸರಿ ಆಯ್ತು ಅಂದ್ಬಿಟ್ಟು ಹುಡುಗಿ ನೋಡೋ ಶಾಸ್ತ್ರ ಫಸ್ಟ್ ಮಾಡ್ಕೊಂಡ್ರು. ನಮ್ಮ ಮನೆಗೆಲ್ಲ ಬಂದ್ರು. ನಾವು ನೀಟಾಗಿ ಅವ್ರಿಗೆ ಏನಿದೆ ಊಟ ಉಪಚಾರ ಮಾಡ್ಬಿಟ್ಟು ನೀಟಾಗಿ ಕಳ್ಸ್ಕೊಟ್ವಿ. ಆಮೇಲೆ ಇವ್ರ ಕಡೆ ಏನಿದೆ ಅಂತಂದ್ರೆ ಹೇಳಿ, ಹುಡುಗಿನೇ ಬರ್ಬೇಕು ಮನೆ ನೋಡಕ್ಕೆ ಅನ್ನೋ ಒಂದು ಶಾಸ್ತ್ರ. ಅದೇ ನಮ್ ಕಡೆ ಆತರ ಇಲ್ಲ. ಹುಡುಗಿ ಮದ್ವೆ ಆದ್ಮೇಲೆನೆ ಹೋಗ್ಬೇಕು ಅನ್ನೋ ಶಾಸ್ತ್ರ. ಎಲ್ಲೂ ಇಲ್ಲ ಸ್ಥಳಾಂತರ ಶಾಸ್ತ್ರ. ಯಾಕೆಂದ್ರೆ ಇವಾಗ ಬಂದಿರೋದು, ಯಾಕೆಂದ್ರೆ ಹುಡುಗಿ ಬಂದು ಈ ಮನೇಲಿ ಇರ್ಬೇಕಲ್ಲ, ಸೊ ಅದಕ್ಕೋಸ್ಕರ ಮನೆ ನೋಡ್ಲಿ ಅಂತ ಅಂದ್ಬಿಟ್ಟು ಕರ್ಸಿದ್ರು ಗೈಸ್. ಆದ್ರೆ ಅವತ್ತು ಅವ್ರು ಮನೆ ನೋಡ್ಬೇಕು ಅಂತ ಕರ್ಸಿರ್ಲಿಲ್ಲ. ಮನೆ ನೋಡ್ಬೇಕು ಅನ್ನೋ ಹೆಸರಲ್ಲಿ ಒಪ್ಪಂದ ಮಾಡಕ್ಕೆ ಅಂತ ಇವರೆಲ್ಲ ಡಿಸೈಡ್ ಆಗಿ ಇದ್ರು. ಬಟ್ ಅದು ನಮಗ್ ಗೊತ್ತಿರ್ಲಿಲ್ಲ. ನಮ್ಮ ಮನೆ ಕಡೆ ಫ್ಯಾಮಿಲಿನ ನಾವ್ ಯಾರು ಜಾಸ್ತಿ ಬಂದಿಲ್ಲ. ಸಿಂಪಲ್ ಆಗಿ ಒಂದು 5-6 ಜನ ಬಂದಿದೆ. ಯಾಕಂದ್ರೆ ಮನೆ ನೋಡೋ ಶಾಸ್ತ್ರ ಅಲ್ವಾ, ಏನು ಒಪ್ಪಂದದಲ್ವಲ್ಲ ಅನ್ಕೊಂಡು ನಾವ್ ಯಾವ ಗಂಡಸ್ರು ಕರ್ಕೊಂಡ್ ಬಂದಿರ್ಲಿಲ್ಲ. 1ನೇ ಪಾಯಿಂಟ್. ಇವ್ರೆಲ್ಲಾನು ಕರ್ಸಿದ್ರು. ಏನು ರಿಲೇಷನ್ಸ್ ಯಾರಿದ್ದಾರೆ ಸುಮಾರು ಜನ ಬಂದಿದ್ರು ಇವ್ರ ಮನೆ ಕಡೆಯಿಂದ. ನಾವು ಮನೆಯೆಲ್ಲ ನೋಡ್ಕೊಂಡಾಯ್ತು, ಊಟ ಎಲ್ಲ ಕೊಟ್ರು, ನಾವು ತಿನ್ಕೊಂಡು ಹೊರಡಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಇನ್ನೇನಿದೆ ಒಪ್ಪಂದ ಮಾತುಕತೆ ಮಾಡ್ಕೊಬಿಡಿ ಅಂತ ಅಂದ್ರು. ನಮ್ಮಮ್ಮ ಆಗಲ್ಲ, ನಮ್ ಕಡೆ ನಾನು ಯಾರನ್ನೂ ಕರ್ಕೊಂಡ್ ಬಂದಿಲ್ಲ, ನಮ್ ಸಂಬಂಧಿಕರಿಗೆ ಮನೆ ತೋರಿಸಿಲ್ಲ, ನಾನು ಅದಂಗೆ ಒಪ್ಪಂದ ಮಾಡ್ಕೊಳಕ್ಕಾಗುತ್ತೆ ಅಂತ. ಮತ್ತೆ ಇನ್ನೊಂದು, ಇದು ಮಿತ್ ಅಂತನಾರು ಅನ್ಕೊಳ್ಳಿ, ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಎಲ್ಲ ಹುಡುಗಿ ಮನೆ ಕಡೆಯವರು ಇದೇ ತರ ಹುಡುಗಿ ಮನೆಗೆ ಹೋದಾಗ ತಗೊಂಡ್ ಹೋಗ್ತಾರೋ ನನಗ್ ಗೊತ್ತಿಲ್ಲ. ಬಟ್ ಇವ್ರ ಮನೇಲಿ ಏನ್ ಮಾಡಿದ್ರು ಅಂದ್ರೆ, ನಾವು ಬರೋಕ್ಕಿಂತ ಮುಂಚೆ ಒಂದ್ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಏನಂತ ಕೇಳ್ತಾರೆ, ನಾವೇನೇನ್ ಮಾತಾಡ್ತೀವಿ, ನಾವೇನಕ್ಕೆ ಅಂತೀವಿ, ಪ್ರತಿಯೊಂದಕ್ಕೂ ಹುಡುಗಿ ಮನೆಯವ್ರು ಒಪ್ಕೋಬೇಕು. ಅವ್ರು ಆಗಲ್ಲ ಅಂತ ಅನ್ನಂಗಿಲ್ಲ. ನಾವೇನು ಮಾಡ್ಕೊಡಲ್ಲ, ಎಲ್ಲ ನಿಮ್ದೇ ಖರ್ಚು ಅಂತೀವಿ, ಅವ್ರು ಒಪ್ಕೋಬೇಕು. ಆ ತರ ನೀವು ನಮಗ್ ಮಾಡ್ಕೊಡಿ. ಮಾಡ್ಕೊಡೋ ಮೈಂಡ್ ಸೆಟ್ ಏನೋ, ಇವ್ರು ದುಡ್ಡು ಕೊಡ್ತಾರೆ ಅಂತ ಅವ್ನು ಮಾಡ್ಕೊಡ್ತಾನೋ, ನನ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸರಿ ಅಂದ್ಬಿಟ್ಟು ಅವ್ನು ಮಾಡ್ಕೊಟ್ಟಿದ್ದಾನೆ. ಅದು ಇವ್ರಿಗೂ ಗೊತ್ತಿಲ್ಲ. ನಮ್ಗೆ ರೀಸೆಂಟ್ಲಿ ಹೆಂಗ್ ಗೊತ್ತಾಗಿದ್ದು ಅಂದ್ರೆ, ಅವ್ರು ಮಾತುಕತೆ ಮಾತಾಡ್ತಿರ್ಬೇಕಾದ್ರೆ ನಮಗ್ ಗೊತ್ತಾಗಿದ್ದು ಮನೆಯಲ್ಲಿ. ಅದು ಕೇಳಿಸ್ಕೊಂಡು ನಮಗಿದೆಲ್ಲ ಗೊತ್ತಾಗಿದ್ದು. ಮಾಡ್ಕೊಂಡ್ ಕೊಟ್ಟಿದ್ದಾರೆ, ತಗೊಂಡ್ಬಂದು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಲೆ ಜೋಬಲ್ಲಿ ಬ್ಲಾಕ್ ಮ್ಯಾಜಿಕ್. ಹೌದು, ಬ್ಲಾಕ್ ಮ್ಯಾಜಿಕ್. ಅದೇ ಹೇಳ್ತಿದ್ದೀನಲ್ಲ, ಹುಡುಗಿ ಮನೆಯವ್ರು ಏನೇನ್ ಹೇಳ್ತಾರೆ ಒಪ್ಕೋಬೇಕು ಅಂತ ಇನ್ನೇನಿರುತ್ತೆ ಅದ್ರಲ್ಲಿ, ಅದೇ ಇರುತ್ತೆ. ನಮ್ಮ ಅಮ್ಮಂಗೆ ಅಂದ್ರೆ ಸ್ವಲ್ಪ ಇದೆಲ್ಲ ಸೆನ್ಸ್ ಆಗುತ್ತೆ. ಯಾಕಂದ್ರೆ ನಾವು ಸುಮಾರು ಇದನ್ನ ಅನ್ಭವಿಸ್ಬಿಟ್ಬಿಟ್ಟಿದೀವಿ. ನಾವು ನಮ್ಗೆ ಸೆನ್ಸ್, ನಮ್ಮ ಅಮ್ಮಂಗೆ ಸೆನ್ಸ್ ಆಗಿದೆ. ನಮ್ಮ ಇವ್ರ ಮನೆಗ್ ಬಂದಾಗ ನಮ್ಮ ಅಮ್ಮ ಫುಲ್ ಹೆಡ್ಡೇಕ್, ಅಲ್ಲೇ ನೋವು ಅಂದ್ರೆ ತಲೆ ನೋವು. ನಮಗೆ ಆಸಕ್ತಿನೇ ಇಲ್ಲ ಇವ್ರ ಜೊತೆ ಅವ್ರು ಹೇಳ್ತಿದಾರೆ ಏನಂತ, ನೀವು ಚೌಟ್ರಿಲಿ ಮದ್ವೆ ಮಾಡ್ಕೊಡ್ಬೇಕು, ನಾವೇನು ಊಟ ತಿಂಡಿ ಡಿಶ್ ಹೇಳ್ತೀವೋ ಪ್ರತಿಯೊಂದು ಅದೇ ಇರ್ಬೇಕು, ನಾವ್ ಎಷ್ಟು ಸ್ವೀಟ್ಸ್ ಹೇಳ್ತೀವೋ ಅಷ್ಟು ಸ್ವೀಟ್ಸ್ ಮಾಡ್ಕೊಡ್ಬೇಕು, ರಿಸೆಪ್ಷನ್ಗೆ ಹಿಂಗೆ ಇರ್ಬೇಕು ಅಂದ್ರೆ ಏನಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಂದ್ರೆ ಫ್ಲವರ್ ಡೆಕೋರೇಷನ್ಸ್ ಮತ್ತೆ ಇದು ಮಂಟಪ ಅದೆಲ್ಲಾನು ಅದೇ ತರ ಬರ್ಬೇಕು ಅಂತ. ನನ್ಗೆ ಟೋಟಲಿ ನನ್ಗೆ ಅವತ್ತಿನ ದಿನ ಏನಾಗಿತ್ತು ಅನ್ನೋ ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು, ಮಮ್ಮಿ ಒಪ್ಕೊ, ಇದೇ ತರ ಮಾಡ್ತಿದ್ದೀನಿ, ನೀವು ನಂಬಲ್ಲ. ಇವಾಗ ಚೈಲ್ಡ್ ಅಂತ ನೀವು ತಿಳ್ಕೊಂಡ್ರೆ ನನಗೆ ಪರವಾಗಿಲ್ಲ. ಬಟ್ ಆಗಿನ ಸಿಚುವೇಶನ್ ಮಮ್ಮಿ ಒಪ್ಕೊ, ಮಮ್ಮಿ ಹಿಂಗೆ ಪಕ್ಕ ಕೂತಿದ್ವಿ. ಒಪ್ಕಮ್ಮ ಅಂತ. ನಮ್ಮಮ್ಮ ನಿನ್ಗೇನ್ ಗೊತ್ತು, ನನ್ ಕಷ್ಟ ನಾನ್ ಮಾಡ್ಬೇಕು, ಸ್ವಲ್ಪ ಸುಮ್ಮನಿರು, ಯೋಚನೆ ಮಾಡಕ್ಕೆ ಟೈಮ್ ಕೊಡು ಅಂತ ನಮ್ಮಮ್ಮ. ನಾನ್ ಬಿಡ್ತಿಲ್ಲ. ಆಮೇಲೆ ನಮ್ ಜೊತೆ ಬಂದಿರೋರ್ಗೂ ಅಷ್ಟೇನೆ, ಏನಕ್ಕೆ ಇವ್ರಮ್ಮ ಒಪ್ಕೋತಾ ಇಲ್ಲ, ಒಪ್ಕೊಳ್ಳಿ ಬಿಡು, ಮಗಳಿಗೆ ತಾನೇ ಮಾಡ್ತಿರೋದು ಅಂತ ನಮ್ಗೆಲ್ಲ ಮೈಂಡ್ ಲಾಕ್ ಆಗಿತ್ತು. ಅದೇನ್ ಅಲ್ಲಿಂದ ಬಂದ್ವೋ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ, ಮದ್ವೆ ಮಾಡಲ್ಲ, ಮದ್ವೆ ಆಗಲ್ಲ. ಅವ್ರ ಮನೆ ನೋಡಿದ್ರೆ, ಅವ್ರ ದೇವ್ರ ಮನೆ ನೋಡಿದ್ರೆ, ಅವ್ರ ವಹಿವಾಟುಗಳು ನೋಡಿದ್ರೆ ನಮ್ಗೆ ಇದು ಸರಿ ಬರಲ್ಲ. ನಮ್ಮಂತವ್ರಿಗೆ ಅಲ್ಲ ಇದು. ನಾವು ಕಷ್ಟಪಟ್ಟು ಬಡತನದಿಂದ ಮೇಲ್ಗಡೆ ಬಂದಿರೋದು. 2 ಮಕ್ಳನ್ನ ಕಣ್ಣು ರೆಪ್ಪೆಯಾಗಿ ನಾನು ಸಾಕಿದೀನಿ. ಈಗಿನ ಸಿಚುವೇಶನ್ ಅಲ್ಲಿ ನಾನು ಅಲ್ಲಿ ಕೊಟ್ಬಿಟ್ಟು ಮತ್ತೆ ಕಷ್ಟ ಅಂದ್ರೆ ನಾನ್ ಬರಲ್ಲ, ನಾನ್ ಬರಲ್ಲ. ಆಗ ನನ್ಗೆ ಏನು ಬೇಡ, ನನಗ್ ಮದ್ವೆ ಆಗ್ಬೇಕು. ನನ್ಗೆ ಮದ್ವೆ ಆದ್ಮೇಲೆ ಏನ್ ಕಷ್ಟ ಬರುತ್ತೋ ಅದನ್ನ ಹೆಂಗ್ ಫೇಸ್ ಮಾಡ್ತೀನೋ ಅದೆಲ್ಲ ನನ್ ಮ್ಯಾಟ್ರೇ ಅಲ್ಲ. ನನ್ಗೆ ಏನಾಗ್ಬೇಕು, ಮದ್ವೆ ಆಗ್ಬೇಕು, ನಮ್ ಹುಡುಗನ ಜೊತೆ ನಾನ್ ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ಬೇಕು. ಆ ಲೈಫ್ ಅಲ್ಲಿ ನಾನು ಹೋಗೋ ದಾರಿಲಿ ಎಷ್ಟು ಕಳ್ಳು ಮುಳ್ಳು ಐತೆ ನನಗ್ ಗೊತ್ತಿಲ್ಲ. ಅದು ಗೊತ್ತಿದ್ರು ನನ್ಗೆ ಭಯ ಇಲ್ಲ. ಆ ಟೈಮಲ್ಲಿ ಏನು ಮದ್ವೆ ಆಗ್ಬೇಕು, ಎಷ್ಟಾರು ಲಕ್ಷ ಖರ್ಚಾಗ್ಲಿ ನನ್ಗೇನು, ನಾನು ಅವತ್ತಿನ ದಿನ ಬುದ್ಧಿವಂತರಾಗಿದ್ರೆ 1 ಲಕ್ಷಕ್ಕೆ ಎಷ್ಟು ಬಡ್ಡಿ, ಹಂಗಾರೆ 10 ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ, ತಿಂಗಳಿಗೆ ಎಷ್ಟು ಕಟ್ಬೇಕು, ಅದೆಲ್ಲ ನನಗೆ ಯೋಚನೆ ಇರಲಿಲ್ಲ. ಸರಿ ಅಂತ ನಮ್ಮ ಮನೆಯವರು ಒಪ್ಕೊಂಡ್ರು. ನಮ್ಮ ಅಜ್ಜಿ ತಾತನು ಬಂದ್ರು, ನಮ್ಮ ಅಮ್ಮನೂ ಮಾಡಿದ್ರು. ಎಲ್ಲರೂ ದುಡ್ಡನ್ನ ಹಾಕಿ ಮದುವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರದ್ದು ಲೀಸ್ಟ್ ಎಲ್ಲ ಬಂತು, 30 ಊಟದ ಲೀಸ್ಟ್, ಮತ್ತೆ ಏನೇನ್ ಬೇಕು ಲೀಸ್ಟ್, ಪ್ರತಿಯೊಂದು ಲೀಸ್ಟ್ ಬಂತು. ಅದೆಲ್ಲಾನು ನಮ್ಮಮ್ಮ ತಲೆ ಬಾಕೊಂಡೆ ಎಣ್ಣೆ ಎತ್ತೋರಿ, ಯಾವತ್ತು ತಲೆ ಬಗ್ಸಿ ಅಂತ ಆಗಿನ ಕಾಲದಲ್ಲಿ ಗಾದೆ ಇತ್ತಲ್ಲ, ಅದನ್ನ ತಲೆಯಲ್ಲಿ ಹಾಕೊಂಡು ಇವ್ರು ಏನೇನೆ ಅಂದ್ರು, ದಬ್ಬಳಿಕೆ ಮಾಡಿದ್ರು, ಮದುವೆ ದಿನ ಅದೆಲ್ಲ ಮಾಡಿದ್ರು. ಸರಿ ಅಂತ ನಮ್ಮಮ್ಮ ಒಪ್ಕೊಂಡು ಏನೇನಿದೆ ಎಲ್ಲಾನು ಅವ್ರು ಇಷ್ಟದಂಗೆ ಮಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ 300 ಮೈಸೂರು ಪಾಕ್ ಸ್ವೀಟ್ ನಮ್ಮಮ್ಮ ಕೊಟ್ಟು ಕಳ್ಸಿದ್ದು. ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಸಪ್ರೇಟ್ ಆಗಿ ಬಿಸಿಬೇಳೆ ಬಾತು ಮತ್ತೆ ಖಾರ ಬೂಂದಿ ಸ್ವೀಟ್ಸ್ ಎಲ್ಲ ಮಾಡಿಸಿ ನಮ್ಮಮ್ಮ ಕೊಟ್ಟು ಕಳ್ಸಿದ್ರು. ಮದ್ವೆ ಎಲ್ಲ ಖುಷಿಯಾಗಿ ಮುಗೀತು. ನಮ್ದು ಇನ್ನೇನಿದೆ, ನಮ್ ಲೈಫ್ ಸೆಟ್ಲ್ ಆಯ್ತು. ನನ್ ಗಂಡನ ಜೊತೆ
ಚೆನ್ನಾಗಿರ್ತೀನಿ ಅನ್ನೋ ಆಸೆಯಿಂದ ಅನ್ನೋ ಭರವಸೆಯಿಂದ ಈ ಮನೆಗೆ ನಾನು ಬಂದಾದ್ಮೇಲೆ ಅದೇನು ಅದು ನೀರೊಳಗೆ ಆಟ ಆಡ್ಸೋದು ಅದು ಇದು ಎಲ್ಲ ಮಾಡಿದ್ರು. ಎಲ್ಲಾನು ಖುಷಿಯಿಂದ ಮಾಡಿದ್ರು. ನನ್ಗೆ ಶುಕ್ರವಾರದಿಂದ ನಮ್ಮ ಮನೆಯಿಂದ ಬಂದಿದ್ದೀನಿ ಇಲ್ಲಿ ತನಕ, ನೀವು ನಂಬಲ್ಲ, ಇಲ್ಲಿ ತನಕ ನನ್ ದುಃಖ ಗಂಟ್ಲು ತನಕ ಕಣ್ಣಲ್ಲಿ ಮಾತ್ರ ಒಂದ್ ಹನಿ ನೀರ್ ಹಾಕ್ಲಿಲ್ಲ ನಾನು, ಒಂದೇ ಒಂದ್ ಹನಿ. ಯಾಕಂದ್ರೆ ನನ್ಗೆ ಅಷ್ಟು ಒಂಥರ, ಈಗ ನಾನು ಇವ್ರನ್ನ ಪ್ರೀತಿಸಿದ್ದೀನಿ, ಆ ಮನೆಯವರೆಲ್ಲ ತುಂಬಾ ಒಳ್ಳೆಯವರು, ನನ್ನ ಆ ಮನೆ ಸದಸ್ಯ ತರ ಟ್ರೀಟ್ ಮಾಡ್ತಾರೆ, ನಾನು ಚೆನ್ನಾಗಿರ್ತೀನಿ ಅಲ್ಲಿ ಅನ್ನೋ ತರ ಮೈಂಡ್ ಸೆಟ್, ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡ್ ಬಂದೆ. ಚೆನ್ನಾಗಿತ್ತು, ಇಲ್ಲೂ ಎಲ್ಲ ಆಟಗಳು ಆಡ್ಸಿದ್ರು, ಚೆನ್ನಾಗಿತ್ತು. ಆಮೇಲೆ ಅಂತ ಅಂದ್ರು, ಇದು ಆಕ್ಚುಲಿ ನಮ್ಮ ಮರಾಠಿ ಅಥವಾ ಬಹುಸರ್ ಕ್ಯಾಸ್ಟ್ ಅಲ್ಲಿ ಮದುವೆಗಿಂತ ಮುಂಚೆ ಬೀಗ್ರೂಟ ಮಾಡೋದು. ಬಟ್ ಆದ್ರೆ ಇದು ಇಂಟ್ರಿ ಕ್ಯಾಸ್ಟ್ ಆಗಿರೋದ್ರಿಂದ ಸೊ ನಮ್ಮ ಕಡೆ ಎಲ್ಲ ಮದುವೆ ಆದ್ಮೇಲೆ ಬೀಗ್ರೂಟ ಮಾಡೋದು ಅಂತ ಅಂದ್ಬಿಟ್ಟು ಇವ್ರು ಅಂದ್ರು. ಸರಿ ಆಯ್ತು, ಮದುವೆ ಎಲ್ಲ ನಾವು ಹೇಳ್ದಂಗೆ ಮಾಡ್ಕೊಟ್ಟಿದಾರಲ್ಲ, ಸೊ ಬೀಗ್ರೂಟ ಅವ್ರು ಹೇಳ್ದಂಗೆ ಮಾಡ್ಲಿ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ. ಆಕ್ಚುಲಿ ಮದುವೆ ಆಗಿದ್ದ ದಿನಾನೇ ಅವ್ರನ್ನ ಸಪ್ರೇಟ್ ಆಗಿ ಮಲ್ಸೋದು ಅದೆಲ್ಲ ಇದ್ದೇ ಇರ್ತದಲ್ಲ ರೀಸನ್ ಬೀಗ್ರೂಟ ಆಗೋ ತನಕ. ಸೊ ಅವಾಗ ಏನಂದ್ರೆ ಬೀಗ್ರೂಟ ಆಕ್ಚುಲಿ ಮದುವೆ ಆಗಿದ್ದು ಎಲ್ಲರೂ ಹೇಳೋದು 2 ದಿನ ಬಿಟ್ಟು ಅಥವಾ 3 ದಿನ ಬಿಟ್ಟು 1 ವಾರ ಬಿಟ್ಟು ಬೀಗ್ರೂಟ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಅವಾಗ ಬೀಗ್ರೂಟ ಮಾಡೋದಕ್ಕೂ ನಾವು ನಮ್ಮ ಮನೆಯವರಾದ ಜಗಳ ಆಡ್ಬೇಕಾಗಿತ್ತು. ಯಾಕೆಂದ್ರೆ ಬೀಗ್ರೂಟಕ್ಕೂ ಮದ್ವೆಗೂ ಮ್ಯಾಕ್ಸಿಮಮ್ ಇಲ್ಲ ಒಂದೂವರೆ ತಿಂಗಳು ಡಿಫ್ರೆನ್ಸ್ ಇತ್ತು. ಈ ಡಿಫ್ರೆನ್ಸ್ ಯಾಕೆ ಅಂತ ನಿಮ್ಮೆಲ್ಲರಿಗೂ ಕ್ವಶನ್ಸ್ ಬಂದಿರ್ಬೋದು. ನಾನ್ ಹೇಳೋದು, ಒಂದು ಹೆಣ್ಣೆತ್ತಿರೋ ಮನೆಯವರು ಎಷ್ಟು ಅಂತ ಸಹಾಯ ಮಾಡ್ಬೋದು, ಎಷ್ಟು ಅಂತ ಅಮೌಂಟ್ ಕೊಡ್ಬೋದು. ನನ್ನ ಮದ್ವೆಗೆ ಖರ್ಚುವಾಗಿದ್ದು ದುಡ್ಡು 10 ಲಕ್ಷ ಮೇಲಾಗಿದೆ. ದುಡ್ಡು 10 ಲಕ್ಷನ ಒಂದು ಹೆಂಗಸು ನಿಂತ್ಕೊಂಡು ತನ್ನ ಮಗಳು ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋದು ಯೋಚನೆ ಮಾಡ್ದೇನೆ ಒಂದು ಮಗಳು ಮದುವೆ ಕೊಟ್ಬಿಟ್ರು. ಅಲ್ಲಿಗೆ ಅವ್ರ ಕತೆ ಮುಗಿತಾ? ಮುಗ್ದಿಲ್ಲ. 1.5 ತಿಂಗಳು ಆದ್ರೂ ನಮ್ಗೆ ಬೀಗ್ರೂಟ ಮಾಡಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಇರುತ್ತೆ, ದುಡ್ಡು ಇರ್ಲಿಲ್ವ. ಮೊದಲನೇ ಪಾಯಿಂಟ್, ದುಡ್ಡು ಇರ್ಲಿಲ್ಲ. ನಮ್ಮ ಮನೆ ಕಡೆಯಿಂದ ಎಲ್ಲರಿಗೂ, ನಮ್ ಕಡೆ ಹೆಂಗೆ ಅಂತಂದ್ರೆ ಮದ್ವೆ ಆಗಿದ್ದು ಒಂದು 3-4 ದಿನದಲ್ಲಿ ಬೀಗ್ರೂಟ ಮಾಡ್ಬಿಡ್ತಾರೆ, ಎಲ್ಲರೂ ಬರ್ತಾರೆ ಜನಗಳು. ಆತರ ನಮ್ಮ ಅಮ್ಮ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಯಾಕೆ ಬೀಗ್ರೂಟ ಮಾಡಿಲ್ಲ ನೀವು, ಯಾಕೆ ಬೀಗ್ರೂಟ ಮಾಡಿಲ್ಲ ನೀವು ಅಂತ. ಮಾಡ್ತೀವಿ ಅಂತ ಮುಂದೆ ತಳ್ಳಿದ್ರು. ಆಮೇಲೆ ನಮ್ಮಮ್ಮ ಒಂದಿನ ಮನೆಗೆ ಬಂದು ಕೇಳಿದ್ರು, ಯಾಕ್ರಿ ಬೀಗ್ರೂಟ ಮಾಡಿಲ್ಲ, ಇನ್ನ ಎಷ್ಟು ದಿನ ಆಗುತ್ತೆ, ಏನ್ ಶಾಸ್ತ್ರ ಇದೆ ನಮ್ಗೆ ಹೇಳಿದ್ರೆ ನಮ್ಮ ಕಡೆಯವ್ರಿಗೂ ನಾವ್ ಹೇಳ್ಕೊತೀವಿ, ನಮ್ನ ಆಡ್ಕೋತಾರೆ, ನಮ್ ಕಡೆ ಎಲ್ಲ ಈ ತರ ನಡೆಯಲ್ಲ, ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾದ್ರು. ಅದ್ರ ನಾಳೆಗೆ ನಮ್ಮಮ್ಮ ನಮ್ಮ ಮನೆ ಕಡೆಯಿಂದ ಹೋದ್ರ. ಅದಾದ್ಮೇಲೆ ಅದ್ರ ನಾಳೆಗೆ ಇವ್ರು ಫೋನ್ ಮಾಡಿದಾರೆ ಗೈಸ್. ನಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ಟು, ನೋಡಿ ನಮ್ಗೆ ಬೀಗ್ರೂಟ ಮಾಡೋದಕ್ಕೆ ಅಮೌಂಟ್ ಶಾರ್ಟೇಜ್ ಇದೆ, ನಾವು ತುಂಬಾ ಚೆನ್ನಾಗಿ ಬೀಗ್ರೂಟ ಮಾಡ್ಬೇಕು ಅನ್ಕೊಂಡಿದೀವಿ, ಫೋಟೋಗ್ರಾಫಿ ಎಲ್ಲ ತರಿಸ್ತಿದೀವಿ, ಬೀಗ್ರೂಟಕ್ಕೆ ಅಮೌಂಟ್ ಶಾರ್ಟೇಜ್ ಇದೆ, ನೀವೇನ್ ಮಾಡ್ಬಿಡಿ 1 ಲಕ್ಷ ಅಮೌಂಟ್ ಇದೆ ನನಗೆ ಕೊಡಿ, ನಾನು ನಿಮ್ಗೆ ರಿಟರ್ನ್ ಬೀಗ್ರೂಟದ ದಿನ ಕೊಡ್ತೀನಿ. ಒಂದು ಬೀಗ್ರೂಟ ಮಾಡೋದಕ್ಕೂ ಇದಕ್ಕೂ 15 ದಿವಸ ಡಿಫ್ರೆನ್ಸ್ ಇತ್ತು, 15 ದಿವಸ ಆದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮಂಗೆ ಹೆಂಗೆ ಏನ್ ಮಾಡೋದು, ಇವಾಗ ತಾನೇ ಇದೆಲ್ಲ ಮಾಡಿ ಖರ್ಚೆಲ್ಲ ಕೊಟ್ಟಿದ್ದೀರಿ, ಇನ್ನೇನ್ ಕೊಡೋದು. ನಮ್ಮ ಅಮ್ಮಂಗೆ ಏನಂದ್ರೆ ಮಾನ ಬರೋದು ಹೋಗ್ಬಿಡುತ್ತಲ್ಲ ಬೀಗ್ರೂಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ತಾಳಿಚ್ಛೆಯನ್ನ ಅಡ ಮಾಡದ್ಬಿಟ್ಟು 1 ಲಕ್ಷ ದುಡ್ಡು ಇಸ್ಕೊಂಬಂದು ಕೊಡ್ತಾರೆ. ಇಲ್ಲಿ ಏನು ಒಂದು ಪ್ರಾಬ್ಲಮ್ ಅಂತಂದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಇದ್ದಿದ್ರೆ ಮಾತ್ರ ಇದು ನಮ್ಗೆ ಎವ್ರಿ ಪ್ರೂಫ್ ಆಗ್ತಿತ್ತು, ಮತ್ತೆ ನಾವು ಇದನ್ನ ಬಿಡಕ್ ಆಗ್ತಿರ್ಲಿಲ್ಲ. ಬಟ್ ಇದು ಕ್ಯಾಶ್ ಕೊಟ್ಟಿರೋ ವ್ಯವಹಾರ ಆಗಿರೋದ್ರಿಂದ ನಾವ್ ಹೆಂಗೆ ಇವ್ರನ್ನ ಇಟ್ಕೊಳ್ಳೋದು, ಹೆಂಗ್ ಇವ್ರಿಗೆ ಅಸ್ತಿತ್ವ ತಗೊಳ್ಳೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ. 1 ಲಕ್ಷ ದುಡ್ಡು ಈಸ್ಕೊಂಡ್ರು ಗೈಸ್. ಈಸ್ಕೊಂಡು 15 ದಿವಸ ಆದ್ಮೇಲೆ ಬೀಗ್ರೂಟ ಮಾಡಿದ್ರು. ಹೆಂಗ್ ಮಾಡಿದ್ರು ಅಂತ ಕೇಳ್ತೀರಾ, 2 ಕುರಿ ಮರಿ ತರ್ಸಿರೋದು. ಅದು ಯಾವ ಲೆಕ್ಕದಲ್ಲಿ ಅಂತ ಕೇಳ್ತೀರಾ, ಯಾವ ಲೆಕ್ಕ ಅಂತಂದ್ರೆ ಕುರಿನ ಕಟ್ ಮಾಡೋದು, ಎಷ್ಟಿದೆ ಅಂತ ಕೆಜಿ ಹಾಕೋದು, ಇನ್ ಮಿಕ್ಕಿದ್ದೆಲ್ಲ ಅವರೇ ತಗೊಂಡ್ ಹೋಗುವಂತದ್ದು. ಹೆಸರಿಗೆ ಮಾತ್ರ 2 ಕುರಿ ತರ್ಸೋದು ಅಷ್ಟೇನೆ, ಬಟ್ 2 ಕುರಿನೂ ಕಟ್ ಮಾಡಲ್ಲ. ನೆಟ್ವಾಗ 1 ಕುರಿನೂ ಅವ್ರು ಕಟ್ ಮಾಡಿರ್ಲಿಲ್ಲ, ಆತರ ಮಾಡಿದ್ರು. ನಾವು ನಮ್ ಕಡೆ ಎಲ್ಲ ಬೀಗ್ರೂಟ ಅಂದ್ರೆ 1:30-2 ಗಂಟೆ ಅಷ್ಟೊತ್ತಿಗೆ ಮಾಡೋದು. ಬಟ್ ಇವ್ರ ಕಡೆ ಹಂಗಲ್ಲ, ಇವ್ರ ಕಡೆ ಎಷ್ಟು ಗಂಟೆಗೆ ಮಾಡೋದು, 9 ಗಂಟೆಗೆ ಹೋಗಿ ನಮ್ನ ಚೌಟಕ್ಕೆ ಕೂರಿಸಿದ್ರು. ಅಲ್ಲಿ ಫೋಟೋ ಪೂಜೆ ಗೀಜೆ ಏನಿದೆಯೋ ಅದೆಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ಪೂಜೆ ಅದೇನೋ 7 ಕಲಸ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತಾರೆ. ಸೊ ಅದು ಮಾಡ್ಕೊಂಡು ಫಂಕ್ಷನ್ ಎಲ್ಲ ಆಯ್ತು. ನಮ್ಮ ಮನೆಯವ್ರು ಲೇಟ್ ಆಗಿ ಬಂದ್ರು, 2 ಗಂಟೆ ಅಷ್ಟೊತ್ತಿಗೆ ಬಂದ್ರು ನಮ್ಮ ಮನೆಯವರೆಲ್ಲ. ಬಟ್ ನಮ್ ಕಡೆ ಎಲ್ಲ ಹಂಗೆ ಮಾಡೋದು, 1:30-2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ 5 ಗಂಟೆ ಕ್ಲೋಸ್ ಮಾಡ್ಬಿಟ್ಟು ಆ ತರನೇ ಇದ್ದಿದ್ದು. ಬಂದು ಚೆನ್ನಾಗೇ ಮಾತಾಡಿದ್ರು ಗೈಸರೆಲ್ಲ. ಇವಾಗ ಬಂದ್ರೆ ಬನ್ನಿ ಆದ್ರೂ ಸ್ವಲ್ಪ ಲೇಟ್ ಆಯ್ತು, ಚೆನ್ನಾಗೇ ಮಾತಾಡಿದ್ರು, ಎಲ್ಲ ಆಯ್ತು. ಇವ್ರಮ್ಮ ನಮ್ಮಮ್ಮನ್ಗೆ ಹೇಳಿದ್ದು ಏನಂತ, ಇವತ್ ನಾವು ಫಸ್ಟ್ ನೈಟ್ ಮಾಡ್ತೀವಿ, ನೀವ್ ಯಾರು ಇರ್ಬೇಡಿ, ನಿಮ್ದು ಏನಿದೆ ತಂದ್ಕೊಟ್ಬಿಟ್ಟು ಹೋಗ್ಬಿಡಿ ನೀವು ಅಂತ ನಮ್ಮಮ್ಮ ತಗೊಂಡೋಗಿ. ನನಗೆ ಈ ಮಾತೆಲ್ಲ ನನ್ಗೆ ಗೊತ್ತೇ ಇಲ್ಲ. ನಮ್ಮಮ್ಮ ತಗೊಂಡೋಗಿ ಯಾರ್ಯಾರು ಬಂದಿದ್ರಲ್ಲ ಅವ್ರಿಗೆಲ್ಲ ಹೇಳಿದಾರೆ, ನೋಡಿ ಹುಡುಗನ್ ಮನೆ ಕಡೆಯವ್ರು ಅಂತಿದ್ದಾರೆ, ಫಸ್ಟ್ ನೈಟ್ ಅವರೇ ಮಾಡ್ಕೋತಾರಂತೆ, ನಮ್ದು ಏನಿದೆ ಹಣ್ಣು ಮತ್ತೆ ಹೂ ಎಲ್ಲಾನು ಡೆಕೋರೇಷನ್ ಏನಿದೆ ದುಡ್ಡನ್ನ ಕೊಟ್ಬಿಟ್ಟು ಹೋಗ್ಬಿಡ್ಬೇಕಂತ ನಾವು. ಬಟ್ ಈ ನಂಬಲ್ಲ, ನಮ್ ಮನೆ ಕಡೆಯವ್ರು ಎಲ್ಲರೂ ಬೇಜಾರಾಗ್ಬಿಟ್ಟವ್ರು, ಫುಲ್ ಬೇಜಾರು. ಏನಿವ್ರು ಈ ತರ ಅಂದ್ರೆ ಮದ್ವೆ 1.5 ತಿಂಗಳು ಫಸ್ಟ್ ನೈಟ್ ಮಾಡ್ತಿದ್ದಾರೆ, ನಮಗೂ ಕೆಲವು ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಅದನ್ನ ಮಾಡಕ್ಕೆ ಇವ್ರು ಅವಕಾಶ ಮಾಡ್ಕೊಡ್ತಿಲ್ಲ, ಅದ್ರಲ್ಲೂ ನಮ್ನ ಹೋಗಿ ಅಂತ ಒಂಥರ ನೋಡಕ್ ಒಂದು ಇದಿಲ್ವಾ ನಮ್ಗೆ ಅಂತ ಅನ್ಬಿಟ್ಟು ಅನ್ಕೊಂಡೆ. ಶಾಸ್ತ್ರ ದಿನ ಹೆಂಗಸ್ ಹುಡುಗಿ ಮನೆ ಕಡೆಯಿಂದ ಬರ್ತಾರೆ, ಅವರೇ ಡೆಕೋರೇಷನ್ ಮಾಡ್ತಾರೆ, ಅವರೇ ಎಲ್ಲ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದ್ರೆ ನಾನು ಇವ್ರು ಕೇಳಿದೆ, ಏನಕ್ಕೆ ನಿಮ್ಮನೆಯವ್ರು ಯಾರು ಬರ್ಲಿಲ್ಲ, ಏನಕ್ಕೆ ಬರ್ಲಿಲ್ಲ ಅಂತ ನಾನು ಅವತ್ತು ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ ಕಣ್ರಿ ಅಂತ ನನ್ಗೂ ಹೇಳೋದು. ನನ್ಗೂ ನಮ್ಮ ಅಮ್ಮ ಮೇಲೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಆದ್ರೆ ನೀವು ನಂಬಲ್ಲ, ನಮ್ಮಮ್ಮ ಸ್ವೀಟ್ಸು ನೀಟಾಗಿರೋ ಅಂಗಡಿಲಿ ಹಣ್ಣು, ಹೂವು, ಬಾಳೆಹಣ್ಣು, ಸೇಬು, ಪ್ರತಿಯೊಂದು ಏನೇನ್ ಬೇಕು ಹಾಲಿಂದ ಹಿಡಿದು ಅದ್ರಲ್ಲಿ
ಲೀಟರ್ ಹಾಲ್ ತಕ್ಕೊಂಡು ತಂದ್ಕೊಟ್ಬಿಟ್ಟೋಗ್ಬಿಟ್ಟವ್ರೆ ನಮ್ಮಮ್ಮ ಒಂದು ದೊಡ್ಡ ಬ್ಯಾಗ್ ಅಲ್ಲಿ. ಸರಿನಾ, ನನಗೆ ಗೊತ್ತಿಲ್ಲ, ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೆ. ನನ್ಗೆ ಫುಲ್ ಮೂಡ್ ಔಟ್ ಆಗ್ಬಿಟ್ಟಿತ್ತು. ಸಿಂಪಲ್ ಆಗಿ ರೆಡಿ ಆಗಿದ್ದೆ. ಇವ್ರು ರೂಮಲ್ಲಿ ಎಲ್ಲ ಹಣ್ಣೆಲ್ಲ ಜೋಡಿಸ್ತಾ ಇದ್ರು. ನನ್ನ ಕರೆದ್ಬಿಟ್ಟು ಇವ್ರಮ್ಮ ಅಂದ್ರು, ನೋಡು ಇದನ್ನೆಲ್ಲ ನಾನ್ ತಂದು ಮಡಗ್ತಾ ಇರೋದು, ನಿಮ್ ಮನೆಯವರು ಏನು ತಂದ್ಕೊಟ್ಟಿಲ್ಲ, ಪ್ರತಿಯೊಂದು ನಾನ್ ತಂದು ಮಾಡ್ತಾ ಇರೋದು ಅಂತ ಅಂದ್ರು. ನನ್ಗೆ ತುಂಬಾ ಕೋಪ ಬಂದ್ಬಿಡ್ತು ನಮ್ಮ ಅಮ್ಮನ ಮೇಲೆ. ನಮ್ಮಮ್ಮ ಯಾಕೆ ಹಿಂಗ್ ಮಾಡ್ತು, ಏನಕ್ಕೆ ಹಿಂಗ್ ಮಾಡ್ತು, ಯಾಕೆ ತಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದೆ. ಆನ್ ದ ಸ್ಪಾಟ್ ಅಲ್ಲೇ ನಾನು ಫೋನ್ ಮಾಡಿದೆ. ಅಂದ್ರೆ ಅವ್ರ ರೂಮಲ್ಲಿ ಡೆಕೋರೇಷನ್ ಮಾಡ್ತಿದ್ದೆ, ಈಚೆಗೆ ಬಂದು ಫೋನ್ ಮಾಡಿದೆ. ಏನಮ್ಮ ನೀನು ಮಗಳು ಮದುವೆ ಮಾಡಿದ ತಕ್ಷಣ ಮಾಡ್ಬಿಡ್ತೀಯಾ, ಈ ತರ ಎಲ್ಲ ನೀನು ಕೆಲಸ ಮಾಡಿದೆ, ಹೆಂಗ್ ಹೋಗ್ಬಿಟ್ಟೆ ನೀನು, ಅದ್ ಹೆಂಗಿದೆ, ನೀವೆಲ್ಲ ಹೋಗ್ಬಿಟ್ರಿ, ನನ್ನ ಒಬ್ಳನ್ನೇ ಬಿಟ್ಬಿಟ್ಟು, ಹಂಗಾರೆ ಮದುವೆ ಆದ ತಕ್ಷಣ ಸಂಬಂಧ ಕಟ್ಟಾಗೋಯ್ತು, ಹಂಗೆ ಹಿಂಗೆ ನನ್ಗೆ ಏನೇನಿದೆ ಎಲ್ಲ ಕೋಪ ತೀರ್ಸ್ಕೊಂಡೆ. ನಮ್ಮಮ್ಮ ಅಂದಿದ್ದು ಒಂದೇ ಮಾತು, ನೋಡೆ ಅದು ನನ್ನ ಮನೆ ಅಲ್ಲ, ಮದುವೆ ಆಗೋದ್ಮೇಲೆ ನಿನ್ ಗಂಡನ ಮನೆ, ನಿನ್ ಗಂಡನ ಮನೆಯವರೇ ನನ್ನ ಇರ್ಬೇಡ ಅಂತಂದ್ಮೇಲೆ ನಾನು ಹೆಂಗಿರ್ಲಿ ಆ ಮನೇಲಿ, ನಮ್ಗೆ ಏನ್ ಅಧಿಕಾರ ಇದೆ ಇರೋದಕ್ಕೆ, ಅವ್ರು ಇರ್ಬೇಡಿ ಫಸ್ಟ್ ಡೇಟ್ ನಾವೇ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವೆಲ್ಲ ಬಂದ್ಬಿಟ್ಟಿದ್ದೀನಿ ಕಡೆ. ಅರ್ಧ ಲೀಟ್ರ್ ಹಾಲಿಂದ ಹಿಡಿದು ಹಣ್ಣು ಹೂವು ಹಂಪಲು ತನಕ ನಾನು ಎಲ್ಲ ತಂದ್ಕೊಟ್ಬಿಟ್ಟೋಗಿದ್ದೀನಿ. ಇನ್ನೇನು ಡೆಕೋರೇಷನ್ ಮಾಡ್ಕೊಳ್ಳೋದು ಕೈ ಖರ್ಚಿಗೂ ದುಡ್ಡು ಕೊಟ್ಬಿಟ್ಟೋಗಿದ್ದೀನಿ. ನಾನು ನನ್ನ ಬಗ್ಗೆ ನನ್ನ ಆಡ್ಲೇಬೇಡ ಕಣೆ, ನಾನೆಲ್ಲ ತಂದ್ಕೊಟ್ಬಿಟ್ಟೋಗಿದ್ದೀನಿ ಅಂತ ಅಂತು ನಮ್ಮಮ್ಮ. ನೀವು ನಂಬಲ್ಲ, ನನ್ಗಾಗಲೇ ಒಂಥರ ಆಗೋಯ್ತು, ಏನಿದು ನಮ್ಮಮ್ಮ ತಂದ್ಕೊಟ್ಟವ್ರೆ, ಇವ್ರು ತಂದ್ಕೊಟ್ಟಿಲ್ಲ ಅಂತಾರೆ, ನನ್ಗೆ ಏನ್ ಮಾಡ್ಲಿ, ನನ್ಗೆ ಫುಲ್ ಬೇಜಾರಾಗೋಯ್ತು. ಹೋಗಿ ಇವ್ರಿಗೆ ಹೇಳಿದೆ, ಹಿಂಗೆ ಆಗೈತೆ, ನಿಮ್ಮ ಮನೆಯವರು ನಮ್ಮಮ್ಮ ತಂದ್ಕೊಟ್ಟಿದ್ರು ಇಲ್ಲ ಅಂತ ಹೇಳ್ತಾರೆ, ಯಾಕೆ ಹೇಳ್ಬೇಕು ಆ ಥರ, ನಾನು ನಮ್ಮಮ್ಮನ ಮೇಲೆ ಬೇಜಾರಾಗಲ್ವಾ, ಮೊದಲನೇ ದಿನ ನೀವೆಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ. ಇವ್ರು ಅಂದ್ರು, ಎಲ್ಲ ಮುಗಿಲಿ, ನಾಳೆ ಮಾತಾಡೋಣ ಆರಾಮಾಗಿ ಕೂತ್ಕೊಂಡು ಅಂತ ಅಂದ್ರು. ಸರಿ ಅಂತ ಅಂದ್ಬಿಟ್ಟು ಇವ್ರ ಕಡೆ ಏನ್ ಶಾಸ್ತ್ರ ಇದೆ, ಇವ್ರ ತಂಗಿಗೆನೆ 900 ರೂಪಾಯಿ ದುಡ್ಡು ಇಸ್ಕೊಡ್ರು. ನಮ್ ಕಡೆ ಹಂಗೆಲ್ಲ ನಿಂತ್ಕೊಂಡು ಅವಳು ದುಡ್ಡು ಕೊಡೋದಂಗ ಬಿಡಲ್ಲ ಗೈಸ್. ದುಡ್ಡು ಈಸ್ಕೊಂಡು ಏನಕ್ಕೆ ದುಡ್ಡು ಇಸ್ಕೊಂಡಿದ್ರು ಅಂದ್ರೆ ನಾಳೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತೆ, ಇದು ಸಂಪ್ರದಾಯ. ನಾನ್ ಹೇಳೋದು ಪರ್ಟಿಕ್ಯುಲರ್ ಆಗಿ ಅವತ್ತು ನಮ್ಮ ಶಾಸ್ತ್ರದ ದಿನ. ಸೊ ಅವತ್ತು ಸಿಕ್ಕಾಪಟ್ಟೆ ಮಳೆ, ಕರೆಂಟೇ ಇಲ್ಲ ಅವತ್ತು. ಸೊ ನಮ್ಗೆ ನಿದ್ದೆ ಕೂಡ ಇರ್ಲಿಲ್ಲ ಅವತ್ತು. ನಮ್ಗೆ ಆ ಮೂಡೇ ಇರ್ಲಿಲ್ಲ ನಿಜ. ಓಪನ್ ಆಗಿ ಹೇಳ್ತಿದ್ವಿ, ಬೀಗ್ ರೂಟದ ದಿನ ನಮ್ಗೆ ಅಷ್ಟೊಂದು ಫುಲ್ ಟೈರ್ಡ್ ಆಗೋಗಿತ್ತು. ಅದಕ್ಕೋಸ್ಕರ ನಮ್ಗೆ ಅವತ್ತು ನಿದ್ದೆನೇ ಇರ್ಲಿಲ್ಲ. ನಿದ್ದೆ ಇಲ್ಲ ಅನ್ನೋಕ್ಕಿಂತ ಇಬ್ರು ಒಬ್ರು ಮುಖ ನೋಡ್ಕೊಂಡು ಒಬ್ರು ಮುಖ ಉಪ್ಪು ಅನ್ಕೊಂಡು ಕೂತಿದ್ದೆ ಗೈಸ್. ನಿಜ ಹೆಂಗೆ ಬೇಜಾರಾಗಿತ್ತು ಅಂತಂದ್ರೆ, ಲೈಫಲ್ಲಿ ಒಂಥರ ಫಸ್ಟ್ ಸ್ಟೆಪ್ಪೇ ಈ ಥರ ಆಗೋಯ್ತು ಅಂತಂದ್ರೆ, ಜೀವನ ಹೆಂಗೆ ಮುಂದಕ್ಕೆ ಅನ್ನೋ ಯೋಚನೆ ನನಗೆ ಆಲ್ರೆಡಿ ಬಂದ್ಬಿಡ್ತು. ನಾನು ಉಪ್ಪು ಅನ್ಕೊಂಡು ಕುತ್ಕೊಬಿಟ್ಟೆ, ಮಳೆನೂ ಬಂದ್ಬಿಡ್ತು. ಬೆಳಿಗ್ಗೆ ನಾವು ಎದ್ದಿದ್ದು 9:30 ಗೈಸ್ ಅಷ್ಟೇ, 9:30. ನಾನು ಅವಳ ತಂಗಿಗೆ ದುಡ್ಡು ಇಸ್ಕೊಳ್ಳೋ ತನಕ ಬಿಡ್ಲಿಲ್ಲ, ದುಡ್ಡು ಕೊಡಲೇಬೇಕು. ನಮ್ಮ ಕಡೆ ಎಲ್ಲ ಹೆಂಡ್ತಿದಿರು ಸೀರೆಗೆ ದುಡ್ಡು ಕಟ್ಸ್ತಾರೆ, ಇವ್ರ ಕಡೆ ಹಂಗಲ್ವಂತೆ, ತಂಗಿದಿರಿಗೆ ದುಡ್ಡು ಕೊಡ್ಬೇಕಂತೆ. ಅವಳು ಡಿಮ್ಯಾಂಡ್ ಮಾಡಿದಷ್ಟು ದುಡ್ಡು ಕೊಟ್ರು ಆಯ್ತಾ. ದುಡ್ಡು ಕೊಟ್ಬಿಟ್ಟು ಅವಳು ಏನ್ ಮಾಡೋದು ಗೊತ್ತಾ, 7 ಗಂಟೆಗೆ ಗಂಡನ್ ಕರ್ಕೊಂಡು ಹೋಗ್ಬಿಟ್ಟಿರೋದು. ಯಾಕೆ, ಕ್ಲೀನ್ ಮಾಡ್ಬೇಕಲ್ಲ ನಾನು ಅಂತ. ಇವ್ರ ಕಡೆ ಶಾಸ್ತ್ರ ಇದ್ಮೇಲೆ ಕ್ಲೀನ್ ಮಾಡ್ಬೇಕಲ್ವಾ. ಅವ್ರದ್ದು ರೀಸನ್ ಏನಂತ ಬಂದಿದ್ದು ಗೊತ್ತಾ, ನೀನ್ ಎಂಟಿ ಅನ್ಸ್ಕೊಂಡಿರೋಳು 9:30 ಯಾಕೆ ಎದ್ಲು, ಫಸ್ಟ್ ನೈಟ್ ದಿನ ಮುಗಿಸ್ಕೊಂಡು ಅವಳು 5 ಗಂಟೆಗೆ ಎದ್ದೇಳ್ಬೇಕಿದ್ದು, ನನ್ನ ಮಗಳು ಬಂದು ಕ್ಲೀನ್ ಮಾಡ್ತಿದ್ಲು ಅಂತ ಮೊದಲನೇ ದಿನನೇ ಜಗಳ ಮಾಡಿದ್ರು. ನನ್ಗೆ ಲಿಟ್ರಲಿ ಬೇಜಾರಾಗೋಯ್ತು, ಒಂದು ಮಾತಾಡಿಲ್ಲ, ನಾನು ಮೂಲೆ ಕುತ್ಕೊಬಿಟ್ಟೆ. ಅವಾಗ ಏನಾಯ್ತು, ಬಂದು ಅದನ್ನ ಕ್ಲೀನ್ ಮಾಡ್ಬೇಕಂತ ಮಾಡೋಂತ. ಅವಳೆಲ್ಲ ಅವಳು ಹೋಗ್ಬಿಟ್ಲು ಅಂತ. ಏನಕ್ಕೆ ಅಂತ ಕೇಳಿದಾಗ, ಸೊ ಈ ತರ ಲೇಟಾಗಿ ಎದ್ಬಿಟ್ಟಲ್ಲ ಹಂಗೆ ಹಿಂಗೆ ಅಂತ. ಲೇಟಾಗಿ ಎದ್ದು ಏನ್ ಲೇಟಾಗಿ ಎದ್ವಿ, ನೈಟ್ ಎಲ್ಲ ಮಳೆ ಬಂದಿತ್ತು, ಏನ್ ಮಾಡೋಣ, ಮತ್ತೆ ಬರೋದೇ ಅಪರೂಪ ಅಲ್ವಾ ಅಂತ. ಆಮೇಲೆ ನಂಬ್ತಿರೋ ಬಿಡ್ತಿರೋ ನಾಷ್ಟ, ನಮ್ಗೆ ಒಂದು ಪ್ಲೇಟ್ ನಾಷ್ಟ ಮಾಡಿಲ್ಲ. ಯಾವಾಗ್ಲೂ ಹೇಳ್ತೀನಿ, ಸೊ ಶಾಸ್ತ್ರದ ಪ್ರಕಾರ ನಾಷ್ಟನು ಕೂಡ ಅವರೇ ತಗೊಬಂದ್ ಕೊಡ್ಬೇಕು. ಕೊಡ್ಲೇ ಇಲ್ಲ. ಏನಂತ ಅಂದ್ರೆ ಗೊತ್ತಾ, ನಿಮ್ಗೆ ಅಷ್ಟು ಹೊಟ್ಟೆ ಹಸಿವು ಇದ್ರೆ, ನಿಮ್ಗೆ ಅಷ್ಟು ನಾಷ್ಟ ಮಾಡ್ಬೇಕಂದ್ರೆ ಹೋಗಿ ಹೋಟ್ಲಲ್ಲಿ ತಿನ್ಕ ಬನ್ನಿ ಇವತ್ತು ಒಂದಿನ ಅಂತಂದ್ರು. ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಿನ್ಕೊ ಬನ್ನಿ ಅಂದ್ರು. ನನ್ಗೆ ಒಂಥರ ಕನ್ಫ್ಯೂಸ್ ಆಗ್ಬಿಡ್ತು.